ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈತ ಮಿತ್ರ. ನಾನು ಮಹೇಶ್. ನೋಡಿ, ಈ ಗಿಡದ ನಂಬರು 1/23/12/2024 ಇದಕ್ಕೆ ನಾನು ದೇಸಿ ಮಾದರಿಲಿ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಈ ಗಿಡ ಯಾಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ನಾನು ತೋರಿಸ್ತೀನಿ. ನೋಡಿ, ಈ ರೀತಿ ಇದೆ ನೋಡಿರಿ. ಇದು ಫಸಲು ಕೊಡ್ತಾ ಇದ್ದಂಥ ಗಿಡ. ಸುಮಾರು ವರ್ಷ ಫಸಲು ತಗೊಂಡಿದ್ದೀನಿ. ಇದರಲ್ಲಿ 4-5 ವರ್ಷ ಆಯಿತು. ಈ ಗಿಡದಲ್ಲಿ ಇನ್ನೂ ಹಳೆಯ ಗೊನೆಗಳಿದ್ದಾವೆ. ಗೊತ್ತಾಯ್ತಾ? ಅದಕ್ಕೆ ತಕ್ಕಂಗೆ ಇಟ್ಕೊಂಡಿದೆ. ಈ ರೀತಿ ಹೋಗಿದೆ ಇದು ಗಿಡ. ನೋಡಿ, ಇಷ್ಟು ಸದೃಢವಾದ ಗಿಡ. ಇಲ್ಲಿ ಹೋಗ್ತಾ ಹೋಗ್ತಾ ಯಾವ ಟೈಮಲ್ಲಿ ಬೇಕಿದ್ರೂ ಹಾಳಾಗ್ಬೋದು ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಇದನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅದು ಇದಾಗುತ್ತೆ ಅಂತ. ನಾನು ಜನವರಿ ತಿಂಗಳಲ್ಲಿ ಇದನ್ನು ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ನೋಡಿರಿ, ಈ ಗಿಡ ಈ ರೀತಿ ಹಾಳಾಗಿದೆ. ನೋಡಿರಿ, ಈ ರೀತಿ ಹಾಳಾಗಿದೆ. ಇದರಲ್ಲಿ ಏನೇನೂ ಇಲ್ಲ. ಹೌದಾ? ಸುಳಿನೂ ಕಾಣಿಸ್ತಾ ಇಲ್ಲ. ಸುಳಿನೂ ಮುರ್ಕೊಂಡಿದೆ ಫುಲ್ಲು. ಒಳಗಡೆ ಸುಳಿ ಎಲ್ಲ ಪೂರ್ತಿ ಒಣಗೇ ಹೋಗಿದೆ. ಹೊರಗಡೆ ಸುತ್ತಲೂ ಗರಿ ಹಸಿರಿದೆ. ಸುಳಿ ಮಾತ್ರ ಯಾವುದೂ ಇಲ್ಲ. ಸುಳಿ ಇರೋದು ಅದು ಒಣಗಿ ಕಳಚ್ಕೊಂಡಿದೆ, ಅಂದರೆ ಮಲ್ಕೊಂಡಿದೆ. ಈ ರೀತಿ ಇರೋದಕ್ಕೂ ನಾನು ಮಾಡಿದ್ದೀನಿ. ಯಾಕೆಂದರೆ ಇಂಥ ಗಿಡಗಳು ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ತಳದಲ್ಲಿ ಇರುತ್ತೆ. ಸಣ್ಣ ಸುಳಿ ಇರುತ್ತೆ. 1 ಇಂಚಿಂದೋ 1.5 ಇಂಚಿಂದೋ ಅಥವಾ ಅರ್ಧ ಇಂಚಿಂದೋ ಇರುತ್ತೆ ಸುಳಿ. ಆ ಸುಳಿ ಹೊರಗಡೆ ಬಂದರೂ ಸಾಕು. ಅಂದರೆ ಈ ಏನು ಹೊರಗಡೆ ಇರೋವಂಥ ಗರಿಗಳಿದ್ದಾವೆ ಅದು ಬೇಗ ಬೀಳಬೇಕು. ಬೇಗ ಬಿದ್ದು ಅದು ಬಿಸಿಲಿಗೆ ಅಥವಾ ಗಾಳಿಗೆ ಹೊರಗಡೆ ಮೈ ಒಡ್ಡಬೇಕು. ಹಂಗೆ ಮಾಡಬೇಕು. ಆ ರೀತಿ ಮಾಡೋದಕ್ಕೆ ನಾನು ಏನು ಟ್ರೀಟ್ಮೆಂಟ್ ಬೇಕೋ ಅದನ್ನು ಈಗಾಗಲೇ ಮಾಡಿದ್ದೀನಿ. ಆದ್ದರಿಂದನೇ ಅದು ಒಳಗಡೆ ಗರಿಗಳು ಬೇಗ ಒಣಗಿಸ್ಕೊಂಡಿದೆ ಮತ್ತು ವಾಲ್ಕಂಡು ಬೀಳ್ತಾ ಇದೆ ಅಂದರೆ ಒಳಗಡೆಯಿಂದ ಅದು ಏನು ಸುಳಿ ಇದೆ ಆ ಸುಳಿ ಆ ಕೊಳ್ತಿರೋಂಥ ಇದನ್ನು ಗರಿನ ಹೊರಗಡೆ ತಳ್ತಾ ಇದೆ. ತಾನು ಹೊರಗಡೆ ಬರೋದಕ್ಕೆ ಹೊರಗಡೆ ತಳ್ತಾ ಇದೆ. ಹೊರಗಡೆ ತಳ್ತಿರೋದ್ರಿಂದ ಈ ರೀತಿ ಮಲ್ಕೊಂಡಿದೆ. ಅದು ನೆಕ್ಸ್ಟ್ ದಿನಗಳಲ್ಲಿ ಅದು ಹೊರಗಡೆ ಬರುತ್ತೆ. ಅದು ಸುಳಿ ಹೊರಗಡೆ ಬಂದಾಗ ಆ ಗರಿಗಳೆಲ್ಲ ಕೆಳಗಡೆ ಬಿದ್ದು ಹೋಗುತ್ತೆ. ಯಾವುದು ಈ ಒಣಗಿರೋವಂಥ ಗರಿಗಳು, ಕೊಳ್ತಿರೋ ಗರಿಗಳು ಹೊರಗಡೆ ಬಂದರೆ ಆ ಸುಳಿ ಹೊರಗಡೆ ಬಂದು ಮತ್ತೆ ಗಿಡವಾಗಿ ಪರಿಣಾಮ ಆಗುತ್ತೆ. ಇದು ಫಸಲು ಬಿಡ್ತಾ ಇರೋವಂಥ ಗಿಡ. ಆದ್ದರಿಂದ ಮುಂದಿನ ವರ್ಷವೇ ಇದರಲ್ಲಿ ಅದು ಅಕಸ್ಮಾತ್ ಬೇಗ ಬಂದು ಒಂದು 2 ತಿಂಗಳಲ್ಲಿ ಪಿಕಪ್ ಆದರೆ, ಅಂದರೆ ಈ ತಿಂಗಳು ಏನಪ್ಪ ಅಂದರೆ ಈ ತಿಂಗಳು ಇರೋದು ಈಗಾಗಲೇ ನಾನು ಫೆಬ್ರವರಿ 18ನೇ ತಾರೀಕಾಗಿದೆ. ಇದಾಗಲೇ ಫೆಬ್ರವರಿ 18-19 ಆದ್ದರಿಂದ ಈಗಾಗಲೇ ಹಿಂಗಾರುಗಳು ಶುರುವಾಗ್ತಾ ಇದೆ. ಈಗ ಬರುವಂಥ ಹಿಂಗಾರುಗಳು ಏನಾಗುತ್ತೆ ಅಂದರೆ ನಮಗೆ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ತಿಂಗಳುಗಳಲ್ಲಿ ಕೊಯ್ಲಿಗೆ ಬರುತ್ತೆ. ಇದು ಹೊಟ್ಟೆ ಕಟ್ಟುತ್ತಾ ಇದೆ, ಆದರೆ ಕಟ್ಟೋದಕ್ಕೆ ಆಸ್ಪದ ಇಲ್ಲ. ಯಾಕೆಂದರೆ ಈ ಸಣ್ಣ ಗರಿಗಳು ಸಣ್ಣದಾದ್ದರಿಂದ ಅದನ್ನು ಡೆವಲಪ್ಮೆಂಟಿಗೆ ಇದು ಇದಾಗುತ್ತೆ. ನೋಡೋಣ, ಈ ವರ್ಷ 1 ಅಥವಾ 2 ಗೊನೆನಾದರೂ ಇದರಲ್ಲಿ ಹಿಡಿಸಬಹುದಾ ಅಂತ ನೋಡ್ತೀನಿ ನಾನು. ಮೊದಲು ಅದು ಗರಿ ಹೊರಗಡೆ ಬರಲಿ, ಹೊಸ ಗರಿ ಹೊರಗಡೆ ಬರಲಿ. ಬಂದ ಮೇಲೆ ಅದನ್ನು ತಿಳಿಸ್ತೀನಿ. ಯಾಕೆಂದರೆ ಸುಮ್ಮನೆ ಉತ್ಪ್ರೇಕ್ಷೆ ಆಗಬಾರ್ದು ನಾನು ಹೇಳೋದು. ಇದನ್ನು ನೋಡ್ಕೊಂಡಿರಿ. ಈ ಗಿಡ ಈ ರೀತಿ ಇದೆ. ಈ ರೀತಿ ಗಿಡಗಳನ್ನು ನೀವು ದಯಮಾಡಿ ಕಡಿಬೇಡಿ, ಕಿತ್ತಾಕಬೇಡಿ. ಇದ್ರ ಪಕ್ಕ ಗಿಡ ನೆಟ್ಗಳಿಬೇಕಿದ್ರೆ, ನಿಮಗೆ ಭಯ ಇದ್ದರೆ ಇದಕ್ಕೆ ಏನು ಬೇಕೋ ಆ ಟ್ರೀಟ್ಮೆಂಟ್ ಮಾಡಿ. ಇದರಲ್ಲೂ ನಾನು ನಿಮಗೆ ಇದು ಅಕಸ್ಮಾತ್ ಗರಿ ಹೊಸ ಸುಳಿ ಹೊರಗಡೆ ಬಂತು ಅಂದರೆ ಗಿಡ ಬರುತ್ತೆ ಅಂತಾಗುತ್ತೆ. ಬಂದ ಮೇಲೆ ಅದರ ಬಗ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.